ಇನ್ನು ನಿಗಮ ಮಂಡಳಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರದ್ದೇ ಮೇಲುಗೈಯಾಗಿದೆ. ನಿಗಮ ಮಂಡಳಿಯಲ್ಲೂ ಕೂಡ ಅತಿ ಹೆಚ್ಚು ಜನರಿಗೆ ಅವರು ಸ್ಥಾನವನ್ನು ಕೊಡಿಸಿದ್ದಾರೆ. 20 ಬೆಂಬಲಿಗ ಶಾಸಕರಿಗೆ ನಿಗಮ ಪಟ್ಟವನ್ನ ಸಿಎಂ ಸಿದ್ದರಾಮಯ್ಯ ಕೊಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಿಂದಿಕ್ಕಿ ಆಪ್ತ ಶಾಸಕರಿಗೆ ತಮ್ಮ ಸ್ಥಾನವನ್ನ ನಿಗಮದ ಸ್ಥಾನವನ್ನ ಕೊಡಿಸಿದ್ದಾರೆ ಸಿದ್ದರಾಮಯ್ಯ. ಸಂಪುಟದಲ್ಲೂ ಕೂಡ ಆಪ್ತರಿಗೆ ಅತಿ ಹೆಚ್ಚಿನ ಒಂದು ಶಾಸಕರಿಗೆ ಮಣೆ ಹಾಕಿಸಿದ್ರು. ಹೆಚ್ಚಿನ ಜನರನ್ನ ಸಚಿವರನ್ನಾಗಿ ಮಾಡಿಸಿದ್ರು. ಇದೀಗ ಅತಿ ಹೆಚ್ಚು ಜನರಿಗೆ ನಿಗಮದ ಪಟ್ಟವನ್ನ ಕೊಡಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಶಸ್ವಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಿಂದಿಕ್ಕಿ ಇದೀಗ ನಿಗಮ ಮಂಡಳಿಯಲ್ಲೂ ಕೂಡ ಅತಿ ಹೆಚ್ಚಿನ ಜನ ಶಾಸಕರಿಗೆ ಅವಕಾಶವನ್ನು ಕೊಡಿಸಿದ್ದಾರೆ. ಅದೇ ರೀತಿಯಾಗಿ ಸಚಿವರ ಸ್ಥಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಾಗಲೂ ಕೂಡ ಅತಿ ಹೆಚ್ಚಿನ ಬೆಂಬಲಿಗರಿಗೆ ಸಚಿವ ಸ್ಥಾನವನ್ನು ಕೊಡಿಸಿದ್ರು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯ ಹಿಂದಿಕ್ಕಿದ್ದಾರೆ. ಇನ್ನು ಅದೇ ರೀತಿಯಾಗಿ ಅತಿ ಹೆಚ್ಚಿನ ತಮ್ಮ ಆಪ್ತರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 20 ಜನ ಬೆಂಬಲಿಗ ಶಾಸಕರಿಗೆ ನಿಗಮ ಪಟ್ಟವನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೊಡಿಸಿದ್ದಾರೆ. ಹೀಗಾಗಿ ಈ ಒಂದು ರೇಸ್ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಿಂದಿಕ್ಕಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟು 20 ಜನ ತಮ್ಮ ಅತ್ಯಾಪ್ತರಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಿಗಮ ಮಂಡಳಿ ಸ್ಥಾನವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇಬ್ಬರು ನಾಯಕರಲ್ಲಿ ಸಾಕಷ್ಟು ಪೈಪೋಟಿ ಕೂಡ ನಡೀತಾ ಇತ್ತು. ಯಾರು ಅತಿ ಹೆಚ್ಚಿನ ಒಂದು ನಿಗಮಗಳನ್ನು ತಮ್ಮ ಆಪ್ತರಿಗೆ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂತಹ ವಿಷಯ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ನಡುವೆ ಸಿಎಂ ಅವರು ಅತಿ ಹೆಚ್ಚು ತಮ್ಮ ಆಪ್ತರಿಗೆ ಸ್ಥಾನವನ್ನು ಕೊಡಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದೆ ಬಿದ್ದಿದ್ರೂ ಕೂಡ ತಮ್ಮ ಆಪ್ತರಿಗೆ ದೊಡ್ಡ ದೊಡ್ಡ ಒಂದು ನಿಗಮಗಳನ್ನು ಕೊಡಿಸುವಂತಹ ಕೆಲಸದಲ್ಲಿ ಅವರು ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಯನ್ನು ಕೂಡ ಸಾಕಷ್ಟು ಗಮನದಲ್ಲಿ ಇಟ್ಕೊಂಡು ಅದೇ ರೀತಿಯಾಗಿ ಹಿರಿಯ ನಾಯಕರು ಯಾರಿದ್ದಾರೆ, ಯಾರ್ಯಾರು ಅಸಮಾಧಾನ ಹೊಂದಿರುವಂತಹ ನಾಯಕರಿದ್ದಾರೆ ಅವರನ್ನು ಹೆಚ್ಚಿಗೆ ಪರಿಗಣನೆಗೆ ತೆಗೆದುಕೊಂಡು ಈ ನಿಗಮ ಮಂಡಳಿಯ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಇನ್ನು ಅದೇ ರೀತಿಯಾಗಿ ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿ ಸ್ಥಾನವನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಇನ್ನು ಕಾರ್ಯಕರ್ತರಿಗೆ ಯಾರ್ಯಾರಿಗೆ ಮಣೆ ಹಾಕಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ.